ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ರೆಕಾರ್ಡ್ಗಳನ್ನ ಕ್ರಿಯೇಟ್ ಮಾಡಿರುವಂತ ವ್ಯಕ್ತಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದ ಮೇಲೆ ಕನ್ನಡ ಚಿತ್ರರಂಗದ ಮಾರ್ಕೆಟ್ ಏನಿದೆಯೋ ಅದು ಇನ್ನೊಂದು ಹಂತಕ್ಕೆ ಬೆಳೆಯುತ್ತೆ. ಆಗರ ಹಾವು ಅನ್ನೋ ಒಂದೇ ಚಿತ್ರದಲ್ಲಿ ಇಡೀ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲೇ ಒಂದು ಹೊಸ ರೆವಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಮೊದಲನೇ ಬಾರಿಗೆ ಆಂಗ್ರಿ ಯಂಗ್ ಮ್ಯಾನ್ ಅಂತ ಟೈಟಲ್ ತಗೊಂಡವರಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸ್ಟೈಲಿಶ್ ಇರುವಂತ ಹೆಸರು ತಗೊಂಡವರು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ಆಕ್ಷನ್ ಮೂವೀಸ್ ನ ತುಂಬಾ ಸರಳವಾಗಿ ತುಂಬಾ ಸ್ಟೈಲಿಶ್ ಆಗಿ ಮಾಡುವಂತ ಹೀರೋ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರೇ. ವಿಷ್ಣುವರ್ಧನ್ ಅವರು ದ್ವಾರಕೇಶ್ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ, ಸಿ.ವಿ. ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿ, ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಅನ್ನೋ ಸಿನಿಮಾ, ನಾನ್ ನೇಬರಿಂಗ್ ಕಂಟ್ರಿನಲ್ಲಿ ಶೂಟ್ ಆಗಿರೋ ಮೊದಲನೇ ಕನ್ನಡ ಸಿನಿಮಾ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಸಿನಿಮಾನೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಬೆಳಗಾವಿ ಥಿಯೇಟರ್ಸ್ ಗಳಲ್ಲಿ 200 ದಿನ ಕಂಪ್ಲೀಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಸಿನಿಮಾನೆ. ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ.